ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಪು ಪಾಪು ನೋಡ್ತಿದ್ದೀನಿ ಅಂತ ಗೊತ್ತಾದ್ರೂ ನನ್ನ ಮುಖನ್ ಒಂದ್ಸಲನೂ ನೋಡಿಲ್ಲ. ಮಗು ತರಾನೇ ಇನ್ನೋಸೆಂಟ್. ಇನ್ನು ಏನಾದ್ರೂ ಬೇಕಾ ಪುಟ್ಟಿ? ಏನು ಬೇಡ ಅಪ್ಪ, ಆದ್ರೆ ನಾನೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಒಂದನ್ನು ನೋಡ್ದೆ. ಏನು ಅಂತ ಆಮೇಲೆ ಹೇಳ್ತೀನಿ, ಇವಾಗ ಬನ್ನಿ. ಸರಿ ಬಾ, ದಾರಿನಲ್ಲಿ ಕೇಳ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಂಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟ್ ದಿನ ಆಗಿತ್ತು ನಮ್ಮನೆ ಈ ತರ ಸೆಲೆಬ್ರೇಷನ್ ನಡೆದು. ಮುಂದಿನ ವರ್ಷ ಇನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ನಾನ್ ನನ್ನ ಫ್ರೆಂಡ್ಸ್ನೆಲ್ಲ ಕರೆದು ಪಾರ್ಟಿ ಮಾಡ್ಬೇಕು. ಆ ತರ ಮಾಡೋಣ. ನಿಂಗ್ ಓಕೆನಾ? ಪಾರ್ಟಿ ಅಂತೆ, ಪಾರ್ಟಿ. ಫ್ರೆಂಡ್ಸ್ ಎಲ್ಲ ಕರೆದು ಪಾರ್ಟಿ ಮಾಡ್ತಾಳಂತೆ. ಪಾರ್ಟಿನೂ ಇಲ್ಲ, ಎಂತದೂ ಇಲ್ಲ. ಯಾಕೆ ಓದ್ಕೊಳಕ್ಕೆ ಏನೂ ಇಲ್ವಾ? ಯಾಕ್ ವಿಶಾಲು, ಗಂಡನ್ ಪಕ್ಕ ನಿಂತ್ಕೊಳಕ್ಕೆ ನಾಚಿಕೆನಾ? ನೀನ್ ನಾಚ್ಕೊಂಡಿದ್ ನಾನ್ ನೋಡ್ದೆ. ಇವೆಲ್ಲ ನನ್ನ ಹತ್ರ ಬೇಡ. ಅಕ್ಕ ನೋಡಕ್ಕ ಅಮ್ಮನ್ನ. ನೀನ್ ಹೇಗ್ ಹೇಳ್ತೀಯೋ ಹಾಗೆ. ಮುಂದಿನ ಸಲ ಹೇಗ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ನೆನ್ಪಲ್ಲಿಟ್ಕೋ. ಹಾಗೆ ಸೆಲೆಬ್ರೇಟ್ ಮಾಡೋಣ. ಇದು ಮಾತಂದ್ರೆ ಐ ಲವ್ ಯು ಅಕ್ಕ. ಗುಡ್ ನೈಟ್ ವಿಶಾಲು. ಗುಡ್ ನೈಟ್ ಅಕ್ಕ. ಗುಡ್ ನೈಟ್. ಎಂಥ ಗಟ್ಟಿಗಿತ್ತಿ ವಸು. ನಿನ್ನೆದೆಲಿ ಸಮುದ್ರದಷ್ಟು ಬೆಂಕಿ ಇಟ್ಕೊಂಡಿದ್ಯಾ. ಆದ್ರೆ ಅದನ್ನೆಲ್ಲ ನುಂಗ್ಕೊಂಡು ಎಲ್ಲರ ಹತ್ರನೂ ನಗ್ನಗ್ತಾ ಇರ್ತೀಯಲ್ಲೇ. ಇರ್ಲಿ ಬಿಡಮ್ಮ, ನಾನವ್ರಿಗೆ ಹೆಂಡತಿ ಆಗೋಕ್ಕೂ ಮೊದಲು ನಿಮಗ್ ಮಗಳು, ಇವ್ರೆಲ್ರಿಗೂ ಅಕ್ಕ. ಹಾಗಿದ್ದಾಗ ನನ್ನ ಜೀವನದಲ್ಲಿ ಹೀಗಾಯ್ತಲ್ಲ ಅಂತ ನಾನು ಅಳ್ತಾ ಕೂತ್ರೆ ನಿಮ್ಗೆಲ್ಲ ನೋವಾಗಲ್ವಮ್ಮ? ನನ್ಗದಿಷ್ಟ ಇಲ್ಲ. ನನ್ ಕಂದ, ವಂಶಿ ಪುಟ, ಅಪ್ಪ ಅಮ್ಮನಿಗೆ ಫೋನ್ ಮಾಡಿದ್ದೇನಾ? ಹ್ಞೂ ಅಪ್ಪ, ಅವಾಗ್ಲೇ ಮಾಡಿದ್ದೆ. ಆದ್ರೆ ಅವ್ರಿನ್ನ ಮದ್ವೆ ವಿಷಯನೇ ಮಾತಾಡ್ತಾರೆ. ಅಲ್ಲ, ದೇವರೇ ಓದ್ಲಿ ಅಂತ ಚೀಟಿ ಕೊಟ್ಮೇಲೆ ಇವ್ರದೇನಂತೆ? ಎರಡು ಚೀಟಿಲಿ ಓದಂತ ತಾವೇ ಬರ್ದು ಈಗ ಅಕ್ಕವ್ರಿಗೆ ಬೈತಿದ್ದೀರ. ಮೂರ್ತಿ, ಏನು ಅಂದೇನ ನೀನು? ಏನೂ ಇಲ್ಲ ಯಜಮಾನ್ರೆ, ಊಟ ಚೆನ್ನಾಗಿತ್ತು ಅಂದೆ. ಅಲ್ವಾ?
ಎಷ್ಟ್ ಚೆನ್ನಾಗಿತ್ತು. ಒಳ್ಳೆ ಮನೆ ಊಟ ಇದ್ದಂಗಿತ್ತಲ್ಲಪ್ಪ, ಮನೆ ಊಟ ಇದ್ದಂಗಿತ್ತು. ಯಜಮಾನ್ರೆ, ನಮ್ಗೆ ಊಟ ಬಡಿಸಿದ್ನಲ್ಲ ಹುಡುಗ, ಆ ಹುಡುಗನ್ನ ಎಲ್ಲೋ ನೋಡಿದೀನಿ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಹೌದೇನಾ? ಏನೋಪ್ಪ, ನಾನೇನ್ ನೋಡಿದ ಬಿಡು. ಏ ವಂಶಿ, ನಿದ್ದೆ ಬರ್ತತೇನಪ್ಪ? ಹ್ಞೂ ಅಪ್ಪ. ಆಹಾ, ಬೆಳಿಗ್ಗೆಯಿಂದ ಗಾಡಿನಲ್ಲಿ ತಿರ್ಗಾಡ್ಬಿಟ್ಟಲ್ಲ, ಅದಕ್ಕೆ. ಏ ಮೂರ್ತಿ, ಯಜಮಾನ್ರೆ, ಒಟ ಅಂತ ಮಾತಾಡಕ್ ಹೋಗ್ಬೇಡ. ಪುಟ್ಟಿ ನಿದ್ದೆ ಬರ್ತಾ ಇದೆ. ಆಗ್ಲಿಂದ ನೀವೇ ಒಟ ಅಂತಿರೋದು. ಬರ ಪುಟ್ಟ, ಮಲ್ಕೊಪ್ಪ, ಕೊಡು ಕಾಲ. ಅಪ್ಪ, ಏನ್ ಮಾಡ್ತಿದ್ದೀರಾ ನೀವು? ಆಮೇಲೆ ಸುಮ್ನೆ ಮಂಡಿ ನೋವು ಅಂತೀರಾ. ಕಾಲ್ನವ ನನ್ಗ? ಏಯ್, ಇವಾಗ್ಲೂ ಗಡಿ ಮನ್ಗೋದ 2 ಆಳು ನೋಡಿದ್ ಬಿಡ್ತೀನಿ. ಕೊಡಿಲಿ. ನಿನ್ನ ಪಲ್ಲಕ್ಕಿನಲ್ಲಿ ಬರ್ಲಿಲ್ವಾ ನಾನು? ಬೇಕಾದ್ರೆ ನಿಮ್ಮ ಅಮ್ಮನ್ನು ಓದ್ಬಿಡ್ತೀನಿ. ಕೊಡು. ವಾ 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 ಮಲಿಕೊಳು, ಆರಾಮ ಮಲಿಕೊ. ಅಪ್ಪ, ಕಾಲೆಲ್ಲ ಓಡಾಡ್ಬಿಟ್ಟು ನೋವು ಬಂದ್ಬಿಟ್ಟಿದ್ವಿ. ಇವತ್ತುದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ವಂಶಿ, ವಂಶಿ, ಏ ಪುಟ್ಟಿ, ಏನಪ್ಪ? ಇನ್ನೊಂದು ಕಾಲ್ ಚೈನ್ ಅಲ್ಲಲ್ಲ? ಇನ್ನೊಂದು ಕಾಲ್ ಚೈನ್ ಕಾಣ್ತಿಲ್ಲ ನೋಡು. ಎಲ್ಲ ಹೋಯ್ತಪ್ಪ? ನೋಡು, ಹುಡುಕು. ಇಲ್ಲೆಲ್ಲೋ ಕಾರಲ್ಲೇ ಬಿದ್ದಿರ್ಬೇಕಣ. ಅಲ್ಲಿ ನೋಡಪ್ಪ. ಅರೆ, ಅದೆಲ್ಲ ಹೋಗುತ್ತಮ್ಮ ವಂಶಿ, ನಿನ್ ಕಾಲಲ್ಲೇ ಇತ್ತಲ್ಲ. ನಾನಿಷ್ಟು ಗಟ್ಟಿಗಿತ್ತಿ ಅನ್ನೋದು ಈ ಕೋಣೆಯಲ್ಲಿರೋ ಗೋಡೆಗಳಿಗೆ ಮಾತ್ರ ಗೊತ್ತು. ನೀವು ನನಗೆ ಇವತ್ತಲ್ಲ ನಾಳೆ ಸಿಗ್ತೀರಾ ಅನ್ನೋ ನಂಬಿಕೆಯಲ್ಲೇ ಬದುಕ್ತಾ ಇದ್ದೀನಿ. ನೀವು ನನಗೆ ಸಿಗ್ತೀರಾ ಅಲ್ವಾ? ನನ್ನ ನಂಬಿಕೆ ಸುಳ್ಳಾಗಲ್ಲ ಅಲ್ವಾ? ನೀ ಗಾಬರಿ ಆಗ್ಬಿಡ ಇರು. ಏ ಮೂರ್ತಿ, ಸೈಡ್ ಹಾಕೋ ಕಾರ್ನ. ಯಜಮಾನ, ನಿಲ್ಲಿಸ್ತೀನಿ. ಮೂರ್ತಿ, ಅಲ್ಲಿ ಆ ಡ್ಯಾಶ್ ಬೋರ್ಡ್ ಪಕ್ಕದಲ್ಲಿ ಇದೆಯಾ ನೋಡು. ಯಜಮಾನ್ರೆ, ಹುಡುಕ್ತಾ ಇದ್ದೀನಿ.